ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ವಿತ್ ವರ್ಟಿಸಸ್ ಅಟ್ ದ ಪಾಯಿಂಟ್ ಗಿವನ್ ಇನ್ ಈಚ್ ಆಫ್ ದ ಫಾಲೋಯಿಂಗ್. ಸೊ ಇಲ್ಲಿ ನಮ್ಮ ಹತ್ರ ವರ್ಟಿಸಸ್ ಇದೆ, ಇದನ್ನು ಉಪಯೋಗಿಸ್ಕೊಂಡು ನಾವು ಏರಿಯಾ ಆಫ್ ದ ಟ್ರಯಾಂಗಲ್ ಕಂಡುಹಿಡ್ಕೊಬೇಕು. ಸೊ ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ ಬರೀರಿ, ಅದ್ರ ಜೊತೆಗೆ x1 y1 x2 y2 x3 y3 ಈ ರೀತಿಯಲ್ಲಿ ಇವೆಲ್ಲ ಬರೀಬೇಕಾಗುತ್ತೆ. ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಹಾಫ್ ಆಫ್ ದ ಡಿಟರ್ಮಿನೆಂಟ್ ಆಫ್ x1 x2 x3 y1 y2 y3 1 1 and 1. ಸೊ ಏರಿಯಾ ಆಫ್ ಟ್ರಯಾಂಗಲ್ಲು ಏನಾಗುತ್ತೆ ಇಲ್ಲಿ, ಇಟ್ ವುಡ್ ಬಿ ಹಾಫ್ ಆಫ್ ದ ಡಿಟರ್ಮಿನೆಂಟ್ ಆಫ್ -2 -3 1 3 2 1 -1 -8 1. ಎಕ್ಸ್ಪ್ಯಾಂಡಿಂಗ್ ಅಲಾಂಗ್. ಹಾಂ, ಇದನ್ನು ಸಾಲ್ವ್ ಮಾಡೋಕ್ಕೆ ಒಂದು ಎಕ್ಸ್ಪ್ಯಾಂಡ್ ಮಾಡಲೇಬೇಕು. ಯಾವ ಕಾಲಮಿಲ್ಲಂದ್ರೋ ಉಪಯೋಗಿಸೋದು, C3 ಅಲ್ವಾ, ಇದು ನಿಮ್ಮ C3, ಅದನ್ನು ಉಪಯೋಗಿಸೋಣ. ಸೊ ಇಲ್ಲಿ ಪ್ಲಸ್ಸು ಮೈನಸ್ಸು ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ, ಪ್ಲಸ್ ಬರುತ್ತೆ, ಸರಿ ತಾನೆ? ಸೈನ್ ಮ್ಯಾಪ್ನ ಅದನ್ನು ಉಪಯೋಗಿಸಲೇಬೇಕು, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಕೊನೆಯದಾಗಿ ಇವಾಗ ಏರಿಯಾ ಆಫ್ ಟ್ರಯಾಂಗಲ್ is equal to half of 1 time of -8 into 3 minus of 2 into -1 ಮತ್ತೆ -1 into, ಇಲ್ಲಿ close the brackets, -2 into -8 minus of 3 ಬರುತ್ತಿದ್ದು, ಸ್ವಲ್ಪ ಡೈರೆಕ್ಟಾಗಿ ಬರೆಯೋಣ, ಏನಾಗಲ್ಲ. -1 into -2 into 2 ಮೈನಸ್ ಆಫ್ -3 into 3. ಇದು ನಾನು ಪೂರ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೋಗಲ್ಲ, ಇನ್ನೇನಿದ್ರು ಡೈರೆಕ್ಟಾಗಿ ಉತ್ತರ ಕಂಡುಹಿಡಿಬೋದು. ಸೊ ಅದನ್ನು ನಾನು ಈ ಪರ್ಟಿಕ್ಯುಲರ್ ಕೋಡ್ ಉಪಯೋಗಿಸ್ಕೊಂಡು ನಾನು ಡೈರೆಕ್ಟಾಗಿ ಮಾಡ್ತೀನಿ ಕಂಡ್ರ. ಸೊ ನಮ್ಮ ಕೋಆರ್ಡಿನೇಟ್ಸ್ ಬಂದು -2 -3 3 2 -1 -8. ಯೂನಿಟ್ ಏನು ಕೊಟ್ಟಿಲ್ಲ, ಯೂನಿಟ್ ಅಂತಲೇ ಬರ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು, ಇದು ನಿಮ್ಮ ಟ್ರಯಾಂಗಲು, ಇದು ನಿಮ್ಮ ಏರಿಯಾ 15 ಯೂನಿಟ್ ಸ್ಕ್ವೇರ್. ಸೊ ದಿಸ್ ಇಸ್ 15 ಯೂನಿಟ್ ಸ್ಕ್ವೇರ್.